ಎಜೆ ನ್ಯೂಸ್ಗೆ ಸ್ವಾಗತ. ವಾಜಪೇಯಿ ಅವರ ಜೀವನ ಸಂಘರ್ಷಮಯವಾಗಿದ್ದು ಹಿಮಾಲಯಕ್ಕಿಂತ ದೊಡ್ಡದಾದ ಚರಿತ್ರೆಯನ್ನು ಹೊಂದಿದ ಮಹಾನ್ ನಾಯಕ ಅಟಲ್ ಜಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಗೋಮಾಜಿ ಗೋಸಾಯಿ ಹೇಳಿದ್ದಾರೆ. ಬೆಳಗಾವಿ ನಗರದ ಆರ್ಪಿಡಿ ವೃತ್ತದಲ್ಲಿ ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ವಾಜಪೇಯಿ ಅವರ 99ನೇ ಜನ್ಮ ದಿನಾಚರಣೆ ಹಾಗೂ ಸುಶಾಸನ ದಿನಾಚರಣೆಯಲ್ಲಿ ಮಾತನಾಡಿದ್ದು, ಸಂಘದಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಗುರೂಜಿ ಅಟಲ್ ಜಿಯನ್ನ ಕರೆದು ನಿಮಗೆ ಸಂಘದ ಸೇವೆ ಸಾಕು, ಇನ್ನು ಮುಂದೆ ಬೇರೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದಾಗ ನನ್ನಿಂದ ಏನಾದರೂ ಅಪಪ್ರಚಾರವಾಗಿದೆ ಮತ್ತು ಎಂದು ಅಟಲ್ ಜಿ ಕೇಳಿದಾಗ ಇಲ್ಲ, ಇನ್ನು ಈ ರಾಷ್ಟ್ರದಲ್ಲಿ ರಾಜಕೀಯ ಜೀವನ ಪ್ರಾರಂಭಿಸಬೇಕು ಎಂದಾಗ ಸಾಮಾನ್ಯ ಅಧ್ಯಾಪಕನ ಮಗ ಅಟಲ್ ಜಿ ಪ್ರಪಂಚದಲ್ಲಿ ಪ್ರಸಿದ್ಧ ನಾಯಕನಾಗಿ ಹೊರಹೊಮ್ಮಿರುವುದು ಶ್ಲಾಘನೀಯ. ಅವರಲ್ಲಿದ್ದ ದೃಢ ಸಂಕಲ್ಪ ಮತ್ತು ರಾಜನೀತಿ ಹಾಗೂ ದೂರದೃಷ್ಟಿಯಿಂದ ರಾಷ್ಟ್ರಕ್ಕೆ ಸಮರ್ಪಿತವಾದ ಜೀವನ ಅವರದ್ದಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ್ದ ಇವರು ಜನಸಂಘದ ಅಧ್ಯಕ್ಷರಾಗಿ ದೇಶದಾದ್ಯಂತ ಸಂಚರಿಸಿ ತನು ಮನ ಧನದಿಂದ ಪಕ್ಷ ಸಂಘಟಿಸಿದ ಸಂಘಟನಾ ಚತುರ ಅಟಲ್ ಜಿ ಆಗಿದ್ದರು. 1980ರಲ್ಲಿ ಮರು ನಾಮಕರಣಗೊಂಡ ಬಿಜೆಪಿಯ ಪ್ರಥಮ ಅಧ್ಯಕ್ಷರಾಗಿ ಕಟ್ಟಿದ್ದ ರಾಜಕೀಯ ಪಾರ್ಟಿ ಇಂದು ಪ್ರಪಂಚದ ಅತ್ಯಂತ ದೊಡ್ಡದಾದ ಪಾರ್ಟಿಯಾಗಿ ಬೆಳೆದಿದೆ. ಅಟಲ್ ಜಿ ಒಬ್ಬ ಕವಿ, ಪತ್ರಕರ್ತ ಹಾಗೂ ಚಾಣಾಕ್ಷ ರಾಜಕಾರಣಿಯಾಗಿ ಭಾಷಣ ತಜ್ಞರಾಗಿದ್ದರು. ಇವರ ಮಾತಿಗೆ ವಿರೋಧಿಗಳು ತಲೆ ತೂಗುತ್ತಿದ್ದರು. 3 ಬಾರಿ ಪ್ರಧಾನಮಂತ್ರಿಗಳಾಗಿ ಯಾವ ವಿರೋಧಿಗಳಿಗೂ ಧೃತಿಗೆಡದೆ ತೆಗೆದುಕೊಂಡ ಕಾರ್ಗಿಲ್ ಯುದ್ಧ, ದೇಶ ಜೋಡಣೆಯ ಚತುಷ್ಪಥ ರಸ್ತೆ ನಿರ್ಮಾಣ, ಪೋಖ್ರಾನ್ ಅಣು ಸ್ಫೋಟ, ವಿದೇಶಾಂಗ ನೀತಿ ಮತ್ತು ಅಭಿವೃದ್ಧಿಪರ ಐತಿಹಾಸಿಕ ನಿರ್ಣಯಗಳು ಇಂದಿಗೂ ಪ್ರಸ್ತುತವಾಗಿವೆ. ಮೃದು ಸ್ವಭಾವದ ಅಟಲ್ ಜಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಪರ್ವೇಜ್ ಮುಷರಫ್ ಅಣುಬಾಂಬ್ ಸ್ಫೋಟದ ಬಗ್ಗೆ ಭಾರತಕ್ಕೆ ಭಯ ಸೃಷ್ಟಿಸಿದಾಗ ಅಟಲ್ ಜಿ ಹೇಳಿದ ಒಂದೇ ಮಾತು, ಒಂದು ಅಣುಬಾಂಬ್ದ ಸ್ಫೋಟದಿಂದ 4-5 ವರ್ಷಗಳಲ್ಲಿ ಭಾರತ ಮತ್ತೆ ಎದ್ದು ನಿಲ್ಲುತ್ತೆ, ಆದರೆ ಸಂಪೂರ್ಣ ಪಾಕಿಸ್ತಾನ್ ಮಾರನೇ ದಿನದ ಸೂರ್ಯೋದಯ ಕೂಡ ನೋಡಲು ಒಬ್ಬರೂ ಭೂಮಿಯ ಮೇಲೆ ಇರಲ್ಲ ಎಂದ ದಿನವೇ ಪಾಕಿಸ್ತಾನ ಸೋತು ಸುಣ್ಣವಾಗಿತ್ತು. ಇಂತಹ ಮಹಾನ್ ನಾಯಕ ಭಾರತ ಮಾತೆಯ ಮಡಿಲಿನಲ್ಲಿ ಮಣ್ಣಾದರು ಎಂದರು. मैं तो संघ का प्रचारक संघ के लिए काम करना चाहता हूँ, तो क्या मुझसे गलती होगी कि आप मुझे राजनीतिक पक्ष में भेज रहे? ऐसा क्या गलती कर दी मैंने सर? तो कुछ ने कहा कि नहीं, ऐसा नहीं है, जैसे संघ का कार्य बढ़ रहा है, हमें राजनीतिकता में कोई शक्ति चाहिए जो हिंदुत्व का विचार करे. देश में आने वाले समय में हम भी राजकीय दृष्टि से इस बात को रखे, इसलिए हम कोई पक्ष बनाने का प्रयास कर रहे हैं. कोई व्यक्ति आए थे मिलने के लिए और उनके सुझाव पर मैंने आपको माफ जाने का प्रयास किया. ನಂತರ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಮಾತನಾಡಿದ್ದು, ದೇಶಕ್ಕಾಗಿ ಸಮರ್ಪಿತರಾದ ಅಟಲ್ ಜಿ ಅವರನ್ನ ನೆನಪಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ಭಾರತವನ್ನ ಪ್ರಪಂಚವೇ ಗೌರವಿಸುವ ಕಾರ್ಯ ಮಾಡಿದ ನರೇಂದ್ರ ಮೋದಿಜಿಯವರಿಗೆ ಪ್ರೇರಣೆಯೇ ಅಟಲ್ ಬಿಹಾರಿ ವಾಜಪೇಯಿ ಅವರು. 24 ಪಕ್ಷಗಳನ್ನ ಒಟ್ಟುಗೂಡಿಸಿ ದೇಶಭಾರವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ರಾಜನೀತ ಪಂಡಿತರಾಗಿದ್ದರು. ವಾಜಪೇಯಿ ಅವರ ಅಂದು ಪೂರ್ಣ ಬಹುಮತದ ಕನಸು ಇಂದು ನಿಜವಾಗಿದೆ ಎಂದರು. ಮನಸ್ಸಿನಿಂದ ಹೃದಯದಿಂದ ಸಾಧ್ಯ ಇರಬಾರ್ದು, ಅದು ನ್ಯಾರೋ ಮೈಂಡೆಡ್ ಇರಬಾರ್ದು. ದೊಡ್ಡ ಮನಸ್ಸಿರಲಿ, ಮನಸ್ಸಿನಲ್ಲಿ ಒಂದು ದೊಡ್ಡ ದೇಹ ಶಕ್ತಿ ಕೂಡ ಮುಂದೆ ನಡೆದಂತ ಪ್ರೇರಣೆ ಪಟ್ಟಿದಂತ ಪ್ರಧಾನಿ ನಮ್ಮ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರ ಇವತ್ತಿನ ದಿವಸ, ಇವತ್ತು ಅವ್ರ ಹುಟ್ಟುಹಬ್ಬದ ಜೊತೆಗೆ ಸುಶಾಸನ ದಿನ. ಯಾಕಂದ್ರೆ ಒಬ್ಬ ಪ್ರಧಾನಮಂತ್ರಿ 24 ಪಕ್ಷಕ್ಕೆ ಜೊತೆಗೆ ತಗೊಂಡ ಒಳ್ಳೆ ಆಡಳಿತ ಕೊಡುವಂತ ಉದಾಹರಣೆ ಯಾವುದಿದ್ರೆ ಅದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂದ್ರೆ ಈಗ ವೇದಿಕೆಯ ಮೇಲೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯೆ ಧನಶ್ರೀ ಸರದೇಸಾಯಿ, ವಿಭಾಗ ಸಹ ಸಂಘಟನಾ ಕಾರ್ಯದರ್ಶಿ ಜಯಪ್ರಕಾಶ್ ಎಂಸಿ ಹಾಜರಿದ್ದು, ಕಾರ್ಯಕ್ರಮಕ್ಕೆ ಸಂದೀಪ್ ದೇಶಪಾಂಡೆ, ಧನಂಜಯ್ ಜಾಧವ್, ನಿತಿನ್ ಚೌಗಲೆ, ಪ್ರಮೋದ್ ಕೋಚೇರಿ, ಎಫ್ಎಸ್ ಸಿದ್ದನಗೌಡರು ಮತ್ತು ಡಾಕ್ಟರ್ ಸೋನಾಲಿ ಸೋರ್ನೋಬತ್, ಅಭಯ್ ಅವಲಕ್ಕಿ, ರಾಜಶ್ರೀ ಒಡೆಯರ್, ರಂಜನಾ ಕೋಲಕಾರ್, ಸುರೇಶ್ ಪಾಟೀಲ್, ಪ್ರದೀಪ್ ಸಾನಿಕೊಪ್ಪ, ಸಂತೋಷ್ ದೇಶ್ನೂರ್, ಬಿಜೆಪಿ ಪದಾಧಿಕಾರಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.